ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಬಹಳಷ್ಟು ಜನ ಉದ್ಯೋಗಕ್ಕೆ ಹೋಗಲು ಹಾಗೆ ಕೆಲಸಕ್ಕೂ ಹೋಗಲು ಸಹ ಅನೇಕರು ಸಿದ್ಧರಾಗುತ್ತಾ ಇರಬಹುದು. ಹಾಗಾದರೆ ದೇವರಿಗೆ ಕೊಡಬೇಕಾದ ಸಮಯ ಕೊಟ್ಟು ಮುಂದೆ ಸಾಗೋಣವೇ? ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಕಳೆದ ದಿನವೆಲ್ಲ ನಮ್ಮನ್ನು ಕಾಪಾಡಿ ಮತ್ತೊಂದು ನೂತನವಾದ ದಿನಕ್ಕೆ ನಡೆಸಿದ್ದೀರಿ. ಈ ದಿನವಿಡೀ ನಮ್ಮೆಲ್ಲರ ಜೀವಿತದಲ್ಲಿ ನಿಮ್ಮನ್ನು ಹೊಂದಿದವರಾಗಿ ಪ್ರತಿ ಶೋಧನೆ ಜಯಿಸುವುದಕ್ಕಾಗಿ ನಿಮ್ಮಿಂದ ಬಲ ಹೊಂದಲ್ಪಡುವುದಕ್ಕೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಬಹಳ ಭಾರವಾಗಿದೆಯಾ ಬದುಕು ಭಾರವಾಗುತ್ತಾ ಇದೆಯಲ್ಲವೇ? ಜೀವಿತ ಹೋರಾಟಗಳಿಂದ ತುಂಬಿಕೊಂಡಿದೆಯಲ್ಲವೇ? ಕೆಲವೊಂದು ಸಾರಿ ನಾವು ತಾಳಿಕೊಳ್ಳಲಾರದಂತಹ ಪರಿಸ್ಥಿತಿಗಳನ್ನು ಎದುರುಗೊಳ್ಳಬೇಕಾಗುತ್ತದೆ ಅಲ್ಲವೋ? ಅವು ಆರ್ಥಿಕ ಸಂಬಂಧವಾದ ಸಮಸ್ಯೆಗಳಾಗಿರಬಹುದು, ಶರೀರಕ್ಕೆ ಸಂಬಂಧಪಟ್ಟ ಅನಾರೋಗ್ಯ ಆಗಿರಬಹುದು. ಕೆಲವೊಂದು ಸಾರಿ ನಮ್ಮ ಸಿಚುವೇಶನ್ಸ್ಗಳು, ಅಂದರೆ ನಮ್ಮ ಕುಟುಂಬ ಪರಿಸ್ಥಿತಿಯಾಗಿರಬಹುದು, ನಮ್ಮ ಉದ್ಯೋಗ ಸ್ಥಳದಲ್ಲಿರುವ ಪರಿಸ್ಥಿತಿಗಳಾಗಿರಬಹುದು. ಈ ದಿನಗಳಲ್ಲಿ ಅಂತೂ ಈಗ ಪ್ರಕೃತಿ ವಿಕೋಪದಿಂದ ನಾನಾ ವಿಧವಾದ ಅನಾಹುತಗಳಾಗುವುದಾಗಲಿ, ಹೀಗೆ ಬಹಳ ತೊಂದರೆಗಳಲ್ಲಿ ಮನುಷ್ಯರು ಇರುತ್ತಾ ಇದ್ದಾರೆ. ಇವಾಗಷ್ಟೇ ಅಲ್ಲ, ಯಾವಾಗಲೂ ಅದೇ ಪರಿಸ್ಥಿತಿ. ಬಹುಶಃ ನಿಮಗಾದು ಹೀಗೆ ಆರಂಭ ಆಗಿರ್ಬೋದು. ಹಾಗಂತ ಕುಗ್ಗಿ ಹೋಗಬೇಡಿ. ದೇವರು ನಮಗೆ ಸಹಾಯ ಮಾಡುವಾತನಾಗಿದ್ದಾರೆ, ನಮ್ಮನ್ನು ಉದ್ಧರಿಸುವಾತನಾಗಿದ್ದಾರೆ. ಒಂದು ಸಾರಿ ಕೀರ್ತನೆಗಳು 145ನೇ ಅಧ್ಯಾಯ 14ನೇ ವಚನ ಓದುತ್ತಿದ್ದೇನೆ, ಕೇಳಿ. ಯೆಹೋವನು ಬಿದ್ದು ಹೋದವರನ್ನೆಲ್ಲ ಉದ್ಧರಿಸುವವನಾಗಿದ್ದಾನೆ. ಯೆಹೋವನು ಬಿದ್ದು ಹೋದವರನ್ನೆಲ್ಲ ಉದ್ಧರಿಸುವಾತನಾಗಿದ್ದಾರೆ. ಬಹಳಷ್ಟು ಸಾರಿ ನಾವು ಆರ್ಥಿಕವಾಗಿ ಸಾಲಕ್ಕೆ ಒಳಗಾಗ್ತೇವೆ, ವ್ಯಾಧಿಗೊಳಗಾಗಿ ಮಂಚ ಹಿಡಿಯುತ್ತೇವೆ, ಸಮಸ್ಯೆಗಳಿಂದ ಚಿಕ್ಕುಗಳಿಗೆ ಒಳಗಾಗ್ತೇವೆ. ಅನೇಕ ಸಾರಿ ನಿಜವಾಗಿಯೂ, ಅಂದರೆ ಶಾರೀರಿಕವಾಗಿಯೂ ಕಾಲು ಜಾರಿ ಕೆಳಗೆ ಬೀಳುತ್ತೇವೆ. ಮತ್ತೆ ಕೆಲವೊಂದು ಸಾರಿ ದೋಷಗಳಲ್ಲಿಯೂ ಪಾಪಗಳಲ್ಲಿಯೂ ಬಿದ್ದು ಹೋಗ್ತೇವೆ, ಶೋಧನೆಗಳಲ್ಲಿ ಬಿದ್ದು ಹೋಗ್ತೇವೆ. ಹಾಗೆ ಬಿದ್ದು ಹೋದಾಗ ಏನ್ ಮಾಡುತ್ತೇವೆ? ಇನ್ನು ನಾನು ಬಿದ್ದು ಹೋಗಿದ್ದೇನೆ, ಇನ್ಮೇಲೆ ನನ್ನ ಬದುಕು ಇಷ್ಟೇ, ನಾನು ಕೆಳಗೆ ಬಿದ್ದು ಹೋಗಿದ್ದೇನೆ, ಇಲ್ಲೇ ಬಿದ್ದಿರುತ್ತೇನೆ ಅಂದುಕೊಳ್ತಾರೋ? ಒಮ್ಮೆ ನೀವೇ ಆಲೋಚಿಸಿ ನೋಡಿ. ನಾವೇ ಎಲ್ಲೋ ಒಂದು ಕಡೆ ರೋಡ್ ಮೇಲೆ ಕಾಲ್ ಜಾರಿ ಬಿದ್ದಿದ್ದೇವೆ ಅಂದುಕೊಳ್ಳಿ. ಏನ್ ಮಾಡ್ತೇವೆ? ಅಲ್ಲೇ ಬಿದ್ದಿರ್ತೇವೋ 6 ತಿಂಗಳವರೆಗೂ? ಟಕ್ಕಂತ ಎದ್ದೇಳ್ತೇವಲ್ಲವೇ? ಹಾಗೆಯೇ ನಾವು ಶೋಧನೆಯಲ್ಲಿ ಬಿದ್ದು ಹೋದಾಗ, ಪಾಪದಲ್ಲಿ ಜಾರಿ ಬಿದ್ದಾಗ, ಇನ್ನು ನನ್ನ ಜೀವಿತ ಇಷ್ಟೇ, ನನ್ನ ಆಧ್ಯಾತ್ಮಿಕ ಜೀವಿತ ಇಷ್ಟೇ, ನಾನಿನ್ನು ಪ್ರಾರ್ಥಿಸ್ಲಿಕ್ಕಾಗಲ್ಲ, ದೇವರ ಆಲಯಕ್ಕೆ ಹೋಗ್ಲಿಕ್ಕಾಗಲ್ಲ, ದೇವರ ಮೇಲೆ ನಂಬಿಕೆ ಇಡ್ಲಿಕ್ಕಾಗಲ್ಲ, ನಾನಾಗಲಿ ನನ್ನ ಬದುಕಾಗಲಿ ಯಾವ ಕೆಲಸಕ್ಕೆ ಬರುವಂಥದ್ದಾಗಿದೆ ಎಂಬ ಆಲೋಚನೆಗೆ ಬರುತ್ತೇವೆ. ಅದಕ್ಕೆ ದೇವರು ಮುಂಚಿತವಾಗಿಯೇ ಹೇಳ್ತಿದ್ದಾರೆ, ಬಿದ್ದು ಹೋದವರನ್ನೆಲ್ಲ ಉದ್ಧರಿಸುವಾತನಾಗಿದ್ದಾರೆ. ನೀವು ಸಹಿಸಲಾರದಷ್ಟು ಭಾರದಲ್ಲಿ ಕುಗ್ಗಿ ಹೋದಾಗ ನಿಮ್ಮ ಭಾರವನ್ನು ನಿಮ್ಮೊಂದಿಗೆ ಹೊರುವುದಕ್ಕಾಗಿ ಯೇಸು ಸಿದ್ಧವಾಗಿದ್ದಾರೆ. ಅಷ್ಟಕ್ಕೂ ಆತನೊಂದಿಗೆ ನಾವು ಭಾರ ಹೊರುತ್ತಿರುವಾಗ ಅದು ಭಾರವಾಗಿರೋದಿಲ್ಲ. ಎಲೇ ಕಷ್ಟಪಟ್ಟು ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ನನ್ನ ನೋಗವನ್ನು ಹೊತ್ತಿಕೊಂಡು ನನ್ನಿಂದ ಕಲಿತುಕೊಳ್ಳಿರಿ. ನನ್ನ ನೋಗವು ಹಗುರವಾಗಿದೆ, ನಾನು ದೀನ ಮನಸ್ಸುಳ್ಳವನಾಗಿದ್ದೇನೆ ಎಂದು ಯೇಸು ಹೇಳಿದಾರಲ್ಲವೇ? ನೊಗ ಎತ್ತಿಕೊಳ್ಳಿರಿ ಅಂದ್ರೆ ಅರ್ಥ ಗೊತ್ತಾ? 2 ಎತ್ತುಗಳಿಗೆ ಒಂದು ನೊಗ ಕಟ್ತಾರೆ, ಒಂಥರ ಆ ಕಡೆ ಇರುವ ಒಂದು ಎತ್ತಿನ ಮೇಲೆ, ಇನ್ನೊಂದು ಈ ಕಡೆ ಎತ್ತಿನ ಕುತ್ತಿಗೆಯ ಮೇಲೆ ಒಂದು ಅಡ್ಡಕೋಲಿರುತ್ತೆ ಅಲ್ಲವೇ? ಅದೇ ನೊಗ. ಒಂದು ಬಂಡಿಯನ್ನು ಅವು ಎಳೆಯುವಾಗ 2 ಸೇರಿ ಎಳೆಯುತ್ತವೆ. ಇಲ್ಲಿ ಯೇಸು ಹೇಳಿದ ಮಾತನ್ನು ಅರ್ಥ ಮಾಡಿಕೊಳ್ಳೋದಾದರೆ, ನನ್ನ ನೊಗ ಹೊತ್ತಿಕೊಳ್ಳಿರಿ ಅನ್ನುವಾಗ ನನ್ನೊಂದಿಗೆ ನೀವು ಕೂಡ ನಡೆಯಿರಿ. ನೀವು ಎಷ್ಟೇ ಭಾರ ಹೊರಿದರೂ ಸಹ ಇನ್ನೊಂದು ಕಡೆಯಲ್ಲಿ ನಾನು ಭಾರ ಹೊರುತ್ತೇನೆ, ಇಲ್ಲವೇ ನನ್ನ ಬಳಿಗೆ ನಿಮ್ಮ ಭಾರವನ್ನು ತೆಗೆದುಕೊಂಡು ಬನ್ನಿರಿ, ನನ್ನೊಂದಿಗೆ ಸೇರಿ ನಡೆಯಿರಿ. ಅರ್ಥವಾಗ್ತಿದೆಯಾ ನಿಮಗೆ? ನಮ್ಮ ಭಾರಗಳು ಕರ್ತನ ಸನ್ನಿಧಿಗೆ ತೆಗೆದುಕೊಂಡು ಹೋಗೋದು, ಮೊಳಕಾಲೂರಿ ಪ್ರಾರ್ಥಿಸುವಂಥದ್ದು, ಕರ್ತನ ಮುಂದೆ ಇಟ್ಟು ವಿಜ್ಞಾಪನೆ ಮಾಡುವುದನ್ನು ನಾವು ಕಲಿಯುವುದಾದರೆ
ಆ ನಿರುತ್ಸಾಹದೊಳಗಿಂದ, ಆ ಉಪದ್ರವದೊಳಗಿಂದ, ಆ ಬಲಹೀನತೆಯೊಳಗಿಂದ ಯೇಸು ನಮ್ಮನ್ನು ಬಿಡಿಸುತ್ತಾರೆ, ನಮ್ಮನ್ನು ನಡೆಸುತ್ತಾರೆ. ಈ ದಿನ ಕುಟುಂಬ ಭಾರ ಭಯಂಕರವಾಗಿ ಇವೆ ಅಲ್ಲವೇ? ಎಲ್ಲದರ ದರ ಹೆಚ್ಚಾಗ್ತಿದೆ, ಆದಾಯ ಕಡಿಮೆ ಆಗ್ತಿದೆ. ಬಹಳ ತೊಂದರೆಯ ಪರಿಸ್ಥಿತಿಯಲ್ಲಿ ಸಾಧಾರಣ ಮನುಷ್ಯ ಈ ದಿನ ಇರುವುದನ್ನು ನೋಡ್ತಿದ್ದೇವೆ. ಇಂತಹ ಪರಿಸ್ಥಿತಿಗಳಲ್ಲಿ ನಾವು ದೇವರ ಮೇಲೆ ಆಧಾರಗೊಂಡಿರುವುದನ್ನು ಕಲಿಯುವುದಾದರೆ ಯೇಸು ನಮ್ಮನ್ನು ಕಾಪಾಡುತ್ತಾರೆ. ನಾವು ಬಿದ್ದು ಹೋದರೂ ಸಹ ಆತನು ನಮ್ಮನ್ನು ಉದ್ಧರಿಸುತ್ತಾನೆ. ಮುಂದಿನ ವಚನ ನೋಡುವುದಾದರೆ, ಕುಗ್ಗಿ ಹೋದವರನ್ನೆಲ್ಲ ಮೇಲಕ್ಕೆ ಎತ್ತುತ್ತಾನೆ. ಬಿದ್ದು ಹೋದವರನ್ನು ಉದ್ಧರಿಸುವಾತನು, ಕುಗ್ಗಿ ಹೋದವರನ್ನು ಮೇಲಕ್ಕೆತ್ತುವಾತನು ಆಗಿದ್ದಾರೆ. ಕೆಲವೊಂದು ಸಾರಿ ನಾವು ಭಾರ ಸಹಿಸಲಾರದೆ ಕುಗ್ಗಿ ಹೋಗುತ್ತೇವೆ, ಮಾನಸಿಕವಾಗಿ ಕುಗ್ಗಿ ಹೋಗುತ್ತೇವೆ, ದಿಗುಲಿನೊಂದಿಗೆ ಕುಗ್ಗಿ ಹೋಗುತ್ತೇವೆ. ಈ ಲೋಕದಲ್ಲಿ ಎಲ್ಲವೂ ಸುರಕ್ಷಿತವಾಗಿರೋದಿಲ್ಲ ಎಂಬುದು ನಿಮ್ಮ ಮನಸ್ಸಲ್ಲಿರೋದಾದರೆ ಪ್ರತಿ ಸಣ್ಣ ಸಣ್ಣ ವಿಷಯಕ್ಕೆ ನೀವು ಕುಗ್ಗಿ ಹೋಗುವ ಅವಶ್ಯಕತೆ ಇರಲ್ಲ ಪ್ರಿಯರೇ. ಮಾನವನ ಜೀವಿತ ಆಕಾಶದಲ್ಲಿ ಹಾರಾಡುವುದು ಅಲ್ಲ. ಆದರೆ ಆ ದಿನ ದೇವರು ಆದಾಮನಿಗೆ ಹೇಳಿದ್ರಲ್ಲವೇ, ನೀನು ವ್ಯವಸಾಯ ಮಾಡಬೇಕು, ಭೂಮಿಯನ್ನು ಬೆವರು ಸುರಿಸಿ ವ್ಯವಸಾಯ ಮಾಡುವಾಗ ಆಹಾರ ಭುಜಿಸುತ್ತಿ. ಹೌದು, ಕಷ್ಟಗಳು ಶ್ರಮೆಗಳು ಇದ್ದೇ ಇರುತ್ತವೆ. ಇನ್ನೂ ಪಾಪ ಹೆಚ್ಚಾಗುತ್ತಿರುವಾಗ, ದೋಷಗಳು ಹೆಚ್ಚಾಗುತ್ತಿರುವಾಗ ಮಾನವನ ಜೀವಿತ ಮತ್ತಷ್ಟು ಹೆಚ್ಚು ಕಷ್ಟದ ಪಾಲಾಗುವುದನ್ನು ನೋಡ್ತಲೇ ಇದ್ದೇವೆ. ಮಾನವ ದೇವರನ್ನು ಮರೆತು ತನ್ನನ್ನು ತಾನು ನಾಶ ಮಾಡಿಕೊಳ್ಳುವುದು ಮಾತ್ರವಲ್ಲದೆ ದೇವರು ಉಂಟು ಮಾಡಿರುವ ಸೃಷ್ಟಿಯನ್ನು ಕೂಡ ಹಾಳು ಮಾಡುವುದರ ಮೂಲಕ ಪರಿಸ್ಥಿತಿಗಳು ಈ ದಿನ ಮತ್ತಷ್ಟು ಘೋರಾದಿಘೋರಕರವಾಗಿರುವುದನ್ನು ನೋಡ್ತಿದ್ದೇವೆ. ಈ ದೊಡ್ಡ ದೊಡ್ಡ ಸಿಟೀಸ್ಗಳಲ್ಲಿ ಮಳೆ ಬರುವಾಗ ಮುಳುಗಿ ಹೋಗ್ತಿವೆ. ಕಾರಣವೇನು? ದೇವರು ಕೆಲವೊಂದು ಕೆರೆಗಳು, ನದಿಗಳು, ಕಾಲುವೆಗಳು, ಸಮುದ್ರ ಇವೆಲ್ಲ ಇಟ್ಟಿದೆ ಅದಕ್ಕಾಗಿ ಎಕ್ಸಸ್ ವಾಟರ್ ಬಂದ್ರೆ ಅವುಗಳ ಮೂಲಕ ಹರಿದು ಹೋಗುವುದಕ್ಕಾಗಿ. ಆದರೆ ಆ ಕೆರೆಗಳೆಲ್ಲ ಮುಚ್ಚಾಕಿ ಬಿಲ್ಡಿಂಗ್ ಕಟ್ಟಿಕೊಳ್ಳೋದಾದ್ರೆ, ಆ ಒಂದು ತೋಟಗಳೆಲ್ಲ, ಆ ಎಲ್ಲ ಅರಣ್ಯಗಳನ್ನೆಲ್ಲ ಹಾಳು ಮಾಡಿ ಫ್ಯಾಕ್ಟರಿಗಳನ್ನು ಕಟ್ಟುವುದಾದರೆ, ದೇವರುಂಟು ಮಾಡಿದ ಸೃಷ್ಟಿ ಹೀಗೆ ತಾರುಮಾರಾಗುತ್ತಾ ಇರೋದ್ರಿಂದ ಪೊಲ್ಯೂಷನ್ ನೋಡ್ತಿದ್ದೇವೆ ಎಲ್ಲೆಡೆ. ವಾಟರ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಇದರಿಂದ ಮನುಷ್ಯರ ಶರೀರವೆಲ್ಲ ಹಾಳಾಗಿ ಹೋಗ್ತಿದೆ. ಆದಾಗ್ಯೂ ನಮ್ಮೆಲ್ಲರಿಗೆ ಒಂದು ದೊಡ್ಡ ನಿರೀಕ್ಷೆ ಇದೆ. ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡೋದಾದರೆ ದೇಶದಲ್ಲೆಲ್ಲ ಬರಗಾಲ ಇದ್ದಾಗಿಯೂ ದೇವರು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲು ಶಕ್ತನಾಗಿರುತ್ತಾನೆ. ತಾಳಿಕೊಳ್ಳಲಾರದ ಒಂದು ಬಾಧೆಗಳಲ್ಲಿ ಸುತ್ತಲಿರುವ ಮನುಷ್ಯರು ಕುಗ್ಗಿ ಹೋಗುತ್ತಿರುವಾಗ ಅಂತಹದೇ ಸ್ಥಿತಿಯಲ್ಲಿ ನೀವು ಕುಗ್ಗಿ ಹೋದವರಾಗಿ ದೇವರಿಗೆ ಮೊರೆ ಇಡುವುದಾದರೆ ದೇವರು ನಿಮ್ಮನ್ನು ಮೇಲೆಕೆತ್ತುತ್ತಾರೆ. ನೀವು ಇತರರನ್ನು ಮೇಲೆಕೆತ್ತುವ ಸ್ಥಿತಿಗೆ ದೇವರು ನಿಮ್ಮನ್ನು ಹೆಚ್ಚಿಸುತ್ತಾರೆ. ಉದ್ಧರಿಸುವಾತನು ನಮ್ಮ ಕರ್ತನಾಗಿದ್ದಾನೆ, ಮೇಲೆಕೆತ್ತುವಾತನು ನಮ್ಮ ಕರ್ತನಾಗಿದ್ದಾನೆ. ಬಿದ್ದು ಹೋದವರನ್ನು ನಿಂದಿಸುವವನಾಗಲಿ, ವಿಮರ್ಶಿಸುವವನಾಗಲಿ, ಗೇಲಿ ಮಾಡುವವನಾಗಲಿ ಅಲ್ಲ ಪ್ರಿಯರೇ. ಯೇಸು ಬಿದ್ದವರ ಮೇಲೆ ದಯೆ ತೋರಿಸುವಾತನಾಗಿದ್ದಾನೆ. ಆತನು ನಮ್ಮನ್ನು ಉದ್ಧರಿಸುವಾತನು ಎಂಬ ಮಾತು ಇನ್ನೂ ಚೆನ್ನಾಗಿ ನಾವು ವಿವರಿಸಬೇಕಾದರೆ, ಆತನು ನಮ್ಮನ್ನು ಬಲಪಡಿಸುತ್ತಾನೆ, ಧೈರ್ಯಪಡಿಸುತ್ತಾನೆ, ಆತನು ನಮ್ಮನ್ನು ಸ್ಥಿರಪಡಿಸುತ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವಾಗ ನಾವು ತಾಳಲಾರದಷ್ಟು ಒಂದು ಸಮಸ್ಯೆ ಏನಾದರೂ ಎದುರಾದರೆ, ಎಂಥದೇ ಪರಿಸ್ಥಿತಿಯಲ್ಲಾಗಲಿ ನಮ್ಮನ್ನು ಆದುಕೊಳ್ಳುವ ದೇವರಿದ್ದಾರೆ, ನಮ್ಮ ಮೊರೆ ಲಾಲಿಸುವ ಕರ್ತನು ಇದ್ದಾರೆ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರು ಇದ್ದಾರೆ ಎಂಬ ನಂಬಿಕೆ ನಾವು ಹೊಂದಿಕೊಂಡಿರುವಂಥದ್ದು ಬಹಳ ಅವಶ್ಯಕವಾಗಿದೆ. ನೀವು ನಂಬಿದ ಕರ್ತನನ್ನು ನೀವು ಅರಿತುಕೊಂಡಿದ್ದೀರಾ? ಆತನು ಮಾಡುವಂತಹ ಆಶ್ಚರ್ಯ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಅನುಭವಿಸುತ್ತಾ ಇದ್ದೀರಾ? ಗತದಲ್ಲಿ ಎಷ್ಟೋ ವಿಷಯಗಳಲ್ಲಿ ನೀವು ಕುಗ್ಗಿ ಹೋದ ಸಮಯದಲ್ಲಿ ಕರ್ತನು ಹೇಗೆ ನಿಮ್ಮನ್ನು ಮೇಲೆ ಕೆತ್ತಿ ಕಾಪಾಡಿದಾರೆಂದು, ಹೇಗೆ ತಪ್ಪಿಸಿದ್ದಾರೆಂದು ನೆನೆಸಿಕೊಳ್ತಾ ಇದ್ದೀರಾ? ಮುಂದಕ್ಕೆ ಸಾಗುತ್ತಿರುವಾಗ ಗತವನ್ನು ಮರೆಯುತ್ತಾ ಇರುವುದರಿಂದಲೇ ನಾವು ಅನೇಕ ಸಾರಿ ಮತ್ತೊಂದು ಗಂಡಾಂತರ ಬಂದಾಗ ಆ ಗಂಡಾಂತರದಲ್ಲಿ ನಾವು ಗಾಬರಿ ಆಗ್ತಿದ್ದೇವೆ ಹೊರತು ಗತದಲ್ಲಿ ಮೇಲನ್ನುಂಟು ಮಾಡಿದ ದೇವರು ಈ ಸಾರಿಯೂ ಕೂಡ ನನ್ನನ್ನು ಮೇಲೆ ಕೆತ್ತುತ್ತಾರೆ. ಈ 6 ಮೊಳ ಎತ್ತರ ಇರುವಂತಹ ಗೊಲಿಯಾತನನ್ನು ಎದುರಿಸಲಿಕ್ಕಾಗಲಯ್ಯ ಎಂದು ರಾಜನು ದಾವೀದನಿಗೆ ನಿರುತ್ಸಾಹಗೊಳಿಸಿದಾಗ ದಾವೀದ ಹೇಳ್ತಾನೆ, ಗತದಲ್ಲಿ ನಾನು ನನ್ನ ಮಂದೆಯನ್ನು ಮೇಯಿಸುತ್ತಿರುವಾಗ ಒಂದು ಸಿಂಹ ಬಂದಾಗ ಅದನ್ನು ಸೀಳಿಬಿಟ್ಟಿದ್ದೇನೆ, ಒಂದು ಕರಡಿ ಬಂದಾಗ ಅದನ್ನು ಸೀಳಿಬಿಟ್ಟಿದ್ದೇನೆ. ಆ ಕರಡಿಯನ್ನು, ಆ ಸಿಂಹವನ್ನು ಸೀಳಿ ಹಾಕಲು ಸಹಾಯ ಮಾಡಿದ ದೇವರು ಈ ಸುನ್ನತಿ ಇಲ್ಲದ ಗೊಲಿಯಾತನನ್ನು ಕೂಡ ಜಯಿಸುವುದಕ್ಕೆ ನನಗೆ ಶಕ್ತಿ ಕೊಡ್ತಾರೆ ಎಂದು ದಾವೀದನು ಹೇಳಿದಾನಲ್ಲವೇ? ನಮ್ಮ ಬದುಕಿನಲ್ಲಿ ಬಹುಶಃ ಕರಡಿ ಬರಬಹುದು,
ಆನಂತರ ಸಿಂಹ ಬರ್ಬೋದು, ಆನಂತರ ಗೊಲಿಯಾತ ಬರ್ಬೋದು. ಒಂದು ಕಾಲದಲ್ಲಿ ನಿಮಗೆ ಒಂದು ವಿಧವಾದ ಸಮಸ್ಯೆಗಳು ಬಂದಿದ್ವು. ಕರಡಿಗಳು ಈ ಕಾಲದಲ್ಲೂ ಕೂಡ ಅವು ಬಹಳ ಭಯಂಕರವಾಗಿರ್ತವೆ. ಅವು ನಮ್ಮನ್ನು ಬೆನ್ನಟಿಸಿ ಹಿಡ್ಕೊಳ್ತವೆ. ಅವುಗಳಿಗೆ ಉದ್ದವಾದ ಉಗುರುಗಳಿರ್ತವೆ. ಇನ್ನು ಸಿಂಹದ ಸಂಗತಿ ಹೇಳುವ ಅಗತ್ಯವಿಲ್ಲ. ಅದು ಬಹಳ ಭಯಂಕರವಾದ ಪ್ರಾಣಿಯಾಗಿರುತ್ತೆ. ನಮ್ಮ ರಕ್ತವನ್ನೆಲ್ಲ ಹೀರಿಕೊಂಡು ಕುಡಿಯುತ್ತೆ. ಇನ್ನು ಗೊಲಿಯಾತರು ಬೆದರಿಸುವಂತಹ ಸೈತಾನನಿಗೆ ಗುರ್ತಾಗಿದ್ದಾರೆ. ಎಷ್ಟೋ ವಿಧವಾದ ಬೆದರಿಕೆಗಳು, ನಮಗಿಂತಲೂ ಬಲಿಷ್ಠರು, ನಮಗಿಂತಲೂ ಹೆಚ್ಚು ಐಶ್ವರ್ಯವಂತರು, ನಮಗಿಂತಲೂ ಹೆಚ್ಚು ಬಲಿಷ್ಠರಾದ ವ್ಯಕ್ತಿಗಳನ್ನು ಎದುರುಗೊಳ್ಳಬೇಕಾದಾಗ ನಮ್ಮ ಕೈಲಾಗಲ್ಲ, ಈ ಪರಿಸ್ಥಿತಿಯನ್ನು ನಾನು ಎದುರಿಸಲಾರೆ. ಹೀಗೆ ಅನೇಕ ಸಾರಿ ನಿಮ್ಮ ಜೀವಿತದಲ್ಲಿ ಗೊಲಿಯಾತನ ನಿಮಿತ್ತ ಸಾಲಗಳು, ನಿಮ್ಮ ಕುಟುಂಬ ಸಮಸ್ಯೆಗಳು, ಸ್ವಲ್ಪವೂ ಸಹ ಅವುಗಳನ್ನು ನೀವು ಜಯಿಸಲಾರದಂತಹ ಪರಿಸ್ಥಿತಿಯಲ್ಲಿ ಇರುವಾಗಲೂ ಕೂಡ ನೀವು ನಂಬಿಕೆಯನ್ನಿಡುವುದಾದರೆ, ನೀವು ಕೂಗಿಕೊಳ್ಳೋದಾದರೆ, ಬಿದ್ದು ಹೋಗಿದ್ದೇನೆ ದೇವರೇ ಮೇಲಕ್ಕೆತ್ತುವಿಯಾ, ಕುಗ್ಗಿ ಹೋಗಿದ್ದೇನೆ ದೇವರೇ ಆದರಿಸುವಿಯಾ ಎಂದು ಬೇಡಿಕೊಳ್ಳುವುದಾದರೆ ಅದ್ಭುತವಾದಂತಹ ಬಿಡುಗಡೆಯನ್ನು ನೋಡಬಲ್ಲಿರಿ. ದಯವುಳ್ಳಂತಹ ದೇವರು, ಪ್ರೀತಿಯುಳ್ಳಂತಹ ದೇವರು ನಮ್ಮ ಮೇಲೆ ದೃಷ್ಟಿಯಿಟ್ಟು ನಮಗೆ ಆಲೋಚನೆ ಹೇಳುವುದಕ್ಕಾಗಿ, ಎಲ್ಲ ಕೇಡಿನಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ಆಶಿಸುವ ದೇವರು ಆತನಾಗಿದ್ದಾರೆ. ಯೇಸು ಕ್ರಿಸ್ತನು ನಮ್ಮನ್ನು ಈ ಲೋಕದ ಶ್ರಮೆಗಳಿಂದ ಬಿಡಿಸುವುದಕ್ಕಾಗಿಯೂ ಈ ಲೋಕದಲ್ಲಿ ನಮಗೆ ಉಪಶಮನ ಕೊಡುವುದಕ್ಕಾಗಿ ಮಾತ್ರವೇ ಬಂದಿಲ್ಲ, ನಿತ್ಯವಾದ ನರಕ ಶ್ರಮೆಯಿಂದ ತಪ್ಪಿಸುವುದಕ್ಕಾಗಿಯೂ ಬಂದಿದ್ದಾರೆ. ಆತನ ರಾಜ್ಯಕ್ಕೆ ನಮ್ಮನ್ನು ವಾರಸುದಾರರನ್ನಾಗಿ ಮಾಡುವುದಕ್ಕಾಗಿ ತಾನೇ ಪರಲೋಕದಲ್ಲಿರುವ ತನ್ನ ಸಿಂಹಾಸನವನ್ನು ಬಿಟ್ಟು ಬಂದು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿದ್ದಾರಲ್ಲವೇ. ಆತನು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾ ಇದ್ದಾರೆಂದು ಆತನ ಶಿಲುಬೆಯ ಯಜ್ಞವನ್ನು ಧ್ಯಾನಿಸುವಾಗ ನಾವು ಅರ್ಥ ಮಾಡಿಕೊಳ್ಳಬಲ್ಲೆವು. ಹೌದು ಪ್ರಿಯರೇ, ಈಗೋ ಲೋಕದ ಪಾಪವನ್ನೆಲ್ಲ ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿ ಎಂದು ಆತನು ಕರೆಯಲ್ಪಟ್ಟಿದ್ದಾನೆ. ಲೋಕದ ಪಾಪವನ್ನೆಲ್ಲ ಹೊತ್ತುಕೊಂಡು ಹೋಗುವ ಯಜ್ಞದ ಕುರಿಮರಿ ನಿಮ್ಮ ಪಾಪವನ್ನೆಲ್ಲ, ನನ್ನ ಪಾಪವನ್ನೆಲ್ಲ, ನಿಮ್ಮ ಭಾರವನ್ನೆಲ್ಲ, ನನ್ನ ಭಾರವನ್ನೆಲ್ಲ ಕಲ್ವರಿ ಶಿಲುಬೆಯವರೆಗೂ ಹೊತ್ತುಕೊಂಡು ಹೋಗಲಿಲ್ಲವೋ? ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿ ಒಂದೇ ರೀತಿಯಾಗಿರುವ ಕರ್ತನು ಒಂದೇ ಸಾರಿ ಶಿಲುಬೆಯ ಮೇಲೆ ಯಜ್ಞ ಅರ್ಪಿಸಿದಾರಲ್ಲವೇ? ನಮ್ಮ ಪಾಪದ ಭಾರವನ್ನೆಲ್ಲ ಶಿಲುಬೆಯ ರೂಪದಲ್ಲಿ ಆತನು ಹೊತ್ತುಕೊಂಡು ಹೋಗಿ ಅವುಗಳಿಗೆಲ್ಲ ಪ್ರಾಯಶ್ಚಿತ್ತ ಸಲ್ಲಿಸಿದಾರಲ್ಲವೇ? ಈ ದಿನ ಶಿಲುಬೆ ಮಧುರವಾಗಿ ಮಾರ್ಪಟ್ಟಿದೆ. ನಿಮಗೆ ಗೊತ್ತಾ, ಶಿಲುಬೆ ಶಾಪಕ್ಕೆ ಗುರ್ತಾಗಿತ್ತು. ಶಿಲುಬೆಯ ಮೇಲೆ ನೇತಾಡಲ್ಪಡುವವನು ಶಾಪಗ್ರಸ್ತನು. ನೀವು ನಾನು ನೇತಾಡಲ್ಪಡಬೇಕಾದ ನಮ್ಮ ಸ್ಥಾನದಲ್ಲಿ ನಮ್ಮ ಪಾಪಗಳನ್ನು, ಪಾಪಗಳ ನಿಮಿತ್ತ ಬಂದ ನಮ್ಮ ಶಾಪವನ್ನೆಲ್ಲ ಆತನೇ ಹೊತ್ತುಕೊಂಡು ಆ ಶಿಲುಬೆಯಲ್ಲಿ ಯಜ್ಞವಾಗಿ ಅರ್ಪಿಸಿಕೊಟ್ಟ. ಇದನ್ನು ನಂಬಿರಿ. ಈ ದಿನ ನಿಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ಸಮರ್ಥನಾಗಿದ್ದಾನೆ. ಆತನು ಸಮಾಧಿಯಲ್ಲಿ ಇಲ್ಲ. ಆತನು 3ನೆಯ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾರೆ. ಆತನು ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಳ್ಳುವಾಗ ನಿಮಗೋಸ್ಕರ, ನನಗೋಸ್ಕರ ವಿಜ್ಞಾಪನೆ ಮಾಡ್ತಿದ್ದಾರೆ. ನನಗೆ ಮೊರೆಯಿಡಿರಿ, ನಾನು ನಿಮಗೆ ಉತ್ತರ ದಯಪಾಲಿಸುವೆನು ಎಂದು ಹೇಳುವ ಕರ್ತನಾಗಿದ್ದಾರೆ. ಬಿದ್ದು ಹೋಗಿದ್ದೀರಾ, ಪ್ರಭುವೇ ಎಂದು ಕೂಗಿಕೊಳ್ಳಿರಿ. ಕುಗ್ಗಿ ಹೋಗಿದ್ದೀರಾ, ಏಸಯ್ಯ ನೋಡು ನನ್ನನ್ನು ಎಂದು ಭಿನ್ನವಿಸಿಕೊಳ್ಳಿರಿ. ಮರುಕ್ಷಣವೇ ಆತನ ಗಾಯವುಳ್ಳ ಹಸ್ತ ನಿಮ್ಮನ್ನು ಮುಟ್ಟುವುದಕ್ಕಾಗಿ, ಅದ್ಭುತವಾದ ಬಿಡುಗಡೆಯನ್ನು ನಿಮಗೆ ಉಂಟು ಮಾಡುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾರೆ. ಯೇಸು ಕ್ರಿಸ್ತನು ನಿಜವಾದ ದೇವರಾಗಿದ್ದಾರೆ. ನಮ್ಮನ್ನು ಬಿಡಿಸುವಾತನಾಗಿದ್ದಾರೆ, ನಮ್ಮನ್ನು ರಕ್ಷಿಸುವಾತನಾಗಿದ್ದಾರೆ, ನಮಗೋಸ್ಕರ ಪ್ರಾಣ ಕೊಟ್ಟಾತನಾಗಿದ್ದಾರೆ. ಅತಿ ಬೇಗನೆ ನಮಗೋಸ್ಕರ ಬರುವಾತನಾಗಿದ್ದಾರೆ. ಪ್ರತಿ ಸಣ್ಣ ವಿಷಯಕ್ಕೆ ಬಿದ್ದು ಹೋಗಬಾರದು. ಬಿದ್ದು ಹೋಗಿದ್ದೇನಲ್ಲವೇ ಎಂದು ಯೋಚಿಸಿ ಅಲ್ಲೇ ಬಿದ್ದಿರಬಾರದು. ಕರ್ತನು ನಿಮ್ಮನ್ನು ಮೇಲೆಕೆತ್ತಿ ಉದ್ಧರಿಸುತ್ತಾರೆಂದು ಕುಗ್ಗಿ ಹೋದ ಸಮಯದಲ್ಲಿ ಯೇಸುವನ್ನು ಆದುಕೊಳ್ಳಿರಿ. ಆತನಿಂದ ಆಧರಿಸಲ್ಪಟ್ಟು ಆಧ್ಯಾತ್ಮಿಕವಾಗಿ ಬಲಗೊಳ್ಳೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ ದೇವರೇ. ಭಯಂಕರವಾದ ಪರಿಸ್ಥಿತಿಗಳನ್ನು ಈ ಲೋಕದಲ್ಲಿ ನಾವು ಎದುರಿಸುತ್ತಿರುವಾಗ, ಬಹಳ ಚೆನ್ನಾಗಿದ್ದೇವೆ ಅಂದುಕೊಳ್ತಾ ಬಹಳ ಬಾಧೆಗಳನ್ನು ಅನುಭವಿಸುತ್ತಾ ಇದ್ದೇವೆಂದು ಗುರುತಿಸುತ್ತಾ ಇರುವಾಗ, ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ಸರ್ಕಾರವಾಗಲಿ, ಅಧಿಕಾರಿಗಳಾಗಲಿ, ದುಡ್ಡಾಗಲಿ, ವೈದ್ಯರಾಗಲಿ, ಈ ಲೋಕದಲ್ಲಿ ಬೇರೆ ಯಾವುದು ನಮ್ಮನ್ನು ಆಧರಿಸಲಿಕ್ಕಾಗೋದಿಲ್ಲ. ಆದರೆ ನಮಗಾಗಿ ಪ್ರಾಣ ಕೊಟ್ಟಂತಹ ನೀವು ನಮ್ಮನ್ನು ಮೇಲೆಕೆತ್ತಲು, ನಮ್ಮನ್ನು ಉದ್ಧರಿಸಲು, ನಮ್ಮನ್ನು ಆಧರಿಸಲು ಸಿದ್ಧವಾಗಿದ್ದೀರೆಂದು ನಾವು ಗುರುತಿಸುವುದಕ್ಕೆ, ನಿಮಗೆ ಮೊರೆ ಇಡುವುದಕ್ಕಾಗಿಯೂ ಅನುಕ್ಷಣವೂ ನಿಮ್ಮೊಂದಿಗೆ ನಡೆಯುವುದಕ್ಕಾಗಿಯೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು
ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ನಮ್ಮ ಕರ್ತನು ನಮ್ಮೆಲ್ಲರ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ನಾಳೆ ಲೈವ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.